ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ಹಾಗೆ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತು ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಫ್ರೆಂಡ್ಸ್, ಯಾರೆಲ್ಲ ಹೊಸಬರು ನನ್ನ ಚಾನಲ್ ನೋಡ್ತಿದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಲೈಕ್ ಕೊಡಿ ಅಂತ ಹೇಳ್ತೀನಿ. ಹಾಗೆಯೇ ನಮ್ಮ ಮನೆಯಲ್ಲಿ ನಾವು ಸುಲಭವಾಗಿ ಯಾವ ಥರ ದೀಪಗಳನ್ನ ರೆಡಿ ಮಾಡ್ಕೊಬೋದು, ಯಾವುದನ್ನ ಹಬ್ಬ ಹರಿದಿನ ಆ ಥರ ಎಲ್ಲ ಬಂದವಾಗ ನಾವೇ ಮನೆಯಲ್ಲಿ ಈ ಥರ ಮಾಡೋದನಿಂಕ ತುಂಬಾ ಚೆನ್ನಾಗಿರುತ್ತೆ, ಕಲರ್ಫುಲ್ಲಾಗೆಲ್ಲ ಇರುತ್ತೆ. ಆ ಕಾರಣಕ್ಕೆ ನಾನು ಇವತ್ತು ದೀಪಗಳು ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಕರ್ಪೂರವನ್ನು ತೊಗೊಂಡಿದ್ದೀನಿ. ಈಗ ನಾನು ನೋಡ್ತಾ ಇರೋದು ಒಂದು 10 ಕರ್ಪೂರವನ್ನು ತೊಗೊಂಡು ಈಗ ಕ್ಯಾಂಡಲ್ನ ಕಟ್ ಮಾಡಿ ಹಾಕ್ತಾ ಇರೋವಂಥದ್ದು ಪಾತ್ರೆಗೆ. ನಮಗೆ ಯಾವ ಕಲರ್ ಬೇಕು ಅಂತ ಹೇಳ್ಬಿಟ್ಟು ನೋಡಿ ತೊಗೊಂಬೋದು. ಪಿಂಕು, ಗ್ರೀನು, ವೈಟು, ಆರೆಂಜು ಯಾವ ಕಲರ್ ಬೇಕಂತ ತೊಗೊಂಡು ಮಾಡ್ಕೊಬೋದು. ಈಗ ಪಿಂಕು ಮತ್ತು ಆರೆಂಜು, ಗ್ರೀನ್ ಎಲ್ಲ ಮಾಡ್ತಾಯಿದ್ದೀವಿ. ಫಸ್ಟ್ ಒಂದು ಬಂದು ಪಿಂಕ್ ಕಲರ್ನ ತೊಗೊಂಡಿದ್ದೀವಿ. ಈಗ ಪಿಂಕ್ ಕಲರ್ನ ನೀಟಾಗಿ ಕಟ್ ಮಾಡಿ ಹಾಕೊಳ್ಳೋಣ. ಅದರಲ್ಲಿರುವಂಥ ಥ್ರೆಡ್ನೆಲ್ಲ ತೆಗಿಬೇಕು, ಯಾಕಂತಂದರೆ ಥ್ರೆಡ್ ಎಲ್ಲ ಕಾಯೋಕ್ಕಾಗಲ್ಲಲ್ವ. ಥ್ರೆಡ್ನ ತೆಗೆದ್ಬಿಟ್ಟು ಬೇಕು ಅಂದರೆ ದೀಪಕ್ಕೆ ಹಾಕ್ಕೊಬೋದು, ಬೇಡ ಅಂದರೆ ಬತ್ತಿಯನ್ನು ಹಾಕ್ಕೊಬೋದು. ನಿಮ್ಗೆ ಆಪ್ಷನಲ್ಲಿ ಯಾವ್ದು ಬೇಕೋ ಅದು ಹಾಕ್ಕೊಬೋದು. ಆದರೆ ಬತ್ತಿ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಉರಿಯುತ್ತೆ. ಇದು ಹಾಕೋದ್ರಿಂದ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ, ಯಾಕಂದರೆ ನಾವು ಇದರಲ್ಲೇ ಹಾಕಿರೋದ್ರಿಂದ ಅಷ್ಟೊಂದೇನು ನೀಟಾಗಿ ದೀಪವನ್ನು ಹುರಿದಿಲ್ಲ. ಬತ್ತಿ ಹಾಕೋದ್ರಿಂದ ಚೆನ್ನಾಗಿ ಹುರಿಯುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದನ್ನು ಈಗ ಸಣ್ಣ ಸಣ್ಣದಾಗೆಲ್ಲ ಕಟ್ ಮಾಡಿ ಈಗ ಅದರ ಒಳಗಡೆ ಇರುವಂಥ ಥ್ರೆಡ್ನ ಆಚೆ ತೆಗಿತಾ ಇದ್ದೀವಿ. ಈಗ ಪಿಂಕ್ ಕಲರ್ ತೊಗೊಂಡು ಅದನ್ನು ಕರೆಸ್ಕೊಳ್ಳೋವಂಥದ್ದು. ಈಗ ನಾವು ಬಂದು ಈಗ 2 ಕ್ಯಾಂಡಲನ್ನು ತೊಗೊಂಡಿದ್ವಿ. ಅದನ್ನ ಕಟ್ ಮಾಡಿ ಹಾಕ್ತಾ ಇರುವಂಥದ್ದು. ಇನ್ನೇನು ಆಲ್ಮೋಸ್ಟ್ ಇನ್ನೇನು ಕಟ್ ಮಾಡಿ ಎಲ್ಲನೂ ಸಪ್ರೇಟ್ ಪೀಸ್ ಎಲ್ಲ ಮಾಡಿ ಎತ್ತಿಡ್ತಾ ಇದ್ವಿ. ಈಗ 2 ಕ್ಯಾಂಡಲ್ಗೆ ಎಷ್ಟು ದೀಪವನ್ನು ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ವಿಡಿಯೋದಲ್ಲಿ ನೋಡೋಣ ಎಷ್ಟೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು. ಯಾಕಂದರೆ ಇದು ಮುರಿಬೋದು ಈಸಿಯಾಗಿ, ಅದನ್ನು ತೆಗಿಯೋಕ್ಕಾಗ್ತಾ ಇರಲಿಲ್ಲ. ಅದಕ್ಕೆ ಚಾಕು ಇದರಿಂದ ನಾವು ತೊಗೊತಿದ್ವಿ. ಈಗ ಬಂದು ಕಟ್ ಮಾಡಿ ಎಲ್ಲ ಆಯಿತು. ಕಟ್ ಮಾಡಿ ಆದಮೇಲೆ ಈಗ ದೀಪದ ಎಣ್ಣೆಯನ್ನು ಹಾಕ್ಕೊತಾ ಇದ್ವಿ. ಬೇಕು ಅಂದರೆ ಕೊಬ್ಬರಿ ಎಣ್ಣೆನೂ ಹಾಕ್ಕೊಬೋದು. ಈಗ ನಾವು ಬಂದು ದೀಪದ ಎಣ್ಣೆಯಲ್ಲೇ ತಗೊತಾ ಇರುವಂಥದ್ದು. ದೀಪದ ಎಣ್ಣೆ ತೊಗೊಂಡು ಈಗ ಬಿಸಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಗ್ಯಾಸ್ ಮೇಲೆ ಇಡೋಣ ಬನ್ನಿ. ಒಳಗಡೆ ಕಿಚನಲ್ಲಿ ಬಂದು ಅಡುಗೆ ಮಾಡ್ತಾಯಿದ್ವಿ. ಅದಕ್ಕೋಸ್ಕರ ಔಟ್ಸೈಡ್ ತೊಗೊಂಡು ಬಂದು ಇಟ್ಟಿದ್ವಿ. ಇದು ಔಟ್ಸೈಡ್ ಇರುವಂಥ ಸ್ಟವ್. ಇದು ನಾನ್ ವೆಜ್ ಎಲ್ಲ ಏನಾದರೂ ಮಾಡಬೇಕಾದ್ರೆ ಎತ್ತಿಟ್ಟಿರ್ತೀವಿ. ಈಗ ಇಲ್ಲಿ ಬಂದು ಮಾಡ್ಕೊತಾ ಇರೋದು. ಈಗ ಕ್ಯಾಂಡಲು ಮತ್ತು ಆಯಿಲ್ ಎಣ್ಣೆನ ಹಾಕ್ಕೊಂಡಿದ್ದೀರಲ್ವ, ದೀಪದ ಎಣ್ಣೆ, ಅದನ್ನು ಕಲಿಸ್ಕೊತಾ ಇದ್ವಿ. ಇದು ನೀಟಾಗೆಲ್ಲ ಕರಗಾದ್ಮೇಲೆ ಈಗ ದೀಪಕ್ಕೆ ಹಾಕ್ಕೊಳ್ಳೋಂಥದ್ದು. ಈಗ ಕರ್ಪೂರ ಎಲ್ಲ ಹಾಕಿದಿರಲ್ವ, ಅದು ಸ್ಮೆಲ್ ಅಂತೂ ಕಾಯಬೇಕಾದ್ರೆ ಚೆನ್ನಾಗಿರುತ್ತೆ, ಘಮ ಘಮ ಅಂತ ಸ್ಮೆಲ್ಲೆಲ್ಲ ಬರುತ್ತೆ. ಈಗ ನಾವು ನೋಡಿ ಇನ್ನೇನು ಆಲ್ಮೋಸ್ಟ್ ಕರಗುತ್ತಾ ಇದೆ. ಅದರಲ್ಲಿರುವಂಥ ಥ್ರೆಡ್ನೆಲ್ಲ ತಗೊತಾ ಇದ್ವಿ, ಯಾಕೆಂದರೆ ಆಚೆ ಹಾಕ್ತಾಯಿದ್ವಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ತುಂಬ ಚೆನ್ನಾಗಿ ಬಂತು ಕ್ಯಾಂಡಲ್ಸ್ ಎಲ್ಲನೂ ಅಷ್ಟೇ. ತಣ್ಣಗೆಲ್ಲ ಆದಮೇಲೆ ಕ್ಯಾಂಡಲ್ಸ್ ಅಷ್ಟೇ ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೋಗ್ತಾ ನೋಡಿ ಅಂತ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಈಗ ನೋಡಿ ನಾವು ಮಾಡುವಂಥ ಕ್ಯಾಂಡಲ್ ದೀಪ ಅಂತಲೇ ಹೇಳ್ಬೋದು. ಈಗ ಕಲರ್ ನೋಡಿ, ಪಿಂಕ್ ಕಲರ್ ಬಂದಿದೆ. ಪಿಂಕ್ ಕಲರ್ ಕ್ಯಾಂಡಲ್ ತೊಗೊಳೋದ್ರಿಂದ ಪಿಂಕ್ ಕಲರ್ ಬಂದಿದೆ. ಕರ್ಪೂರ ಸ್ವಲ್ಪ ಪುಡಿ ಮಾಡಿ ಹಾಕ್ಕೊಬೇಕಾಗಿತ್ತು, ಹಾಗೆ ಹಾಕಿರೋದ್ರಿಂದ ಅದು ಸ್ವಲ್ಪ ಟೈಮ್ ತೊಗೊಂಡಿದೆ ಕರಗೋದಕ್ಕೆ. ಈಗ ಬೇಗನೆ ಅದೆಲ್ಲ ಕರಗ್ತಲ್ವ ಕ್ಯಾಂಡಲ್. ಈಗ ಕರ್ಪೂರ ಸ್ವಲ್ಪ ಲೇಟಾಗಿ ಕರಗ್ತಾ ಇದೆ. ಈಗ ನೋಡಿ ಎಷ್ಟು ದೀಪಗಳನ್ನು ಹಾಗೆ ಮಾಡಿದ್ದೀವಿ. ಅದಕ್ಕೆ ಬತ್ತಿಯನ್ನು ಹಾಕ್ಕೊತಾ ಇದ್ವಿ. ಬತ್ತಿ ಅಂತಂದರೆ ಅದರಲ್ಲೇ ಕ್ಯಾಂಡಲಲ್ಲೇ ಇರುವಂಥದ್ದನ್ನು ಹಾಕ್ತಾ ಇರುವಂಥದ್ದು. ಅದಕ್ಕೋಸ್ಕರ ನಮಗೆ ದೀಪದ ಬತ್ತಿಯನ್ನು ತೊಗೊಳೋದ್ರಿಂದ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಈಗ ಇದಕ್ಕೆ ಹಾಕ್ಕೊಂಡಿದ್ದೀರಲ್ವ, ದೀಪಕ್ಕೆ ಹಾಕಿದ ತಕ್ಷಣ ಅದು ಸ್ವಲ್ಪ ಇದು ಇರಬೇಕಾದ್ರೇ ಬತ್ತಿನ ಇಡಬೇಕು, ಇಲ್ಲಾಂದರೆ ಡ್ರೈ ಆದಮೇಲೆ ಅದು ಬತ್ತಿ ಹಿಡಿಯೋದಿಲ್ಲ ಅಲ್ವಾ. ಈಗ ತಾನೇ ಇಟ್ಟಿದ್ವಿ, ನೋಡ್ತಾ ಇರ್ಬೋದು ಎಷ್ಟು ಬೇಗ ಡ್ರೈ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಕ್ಯಾಂಡಲ್ ಹಾಕಿರೋದ್ರಿಂದ. ಈಗ ಎಲ್ಲದಕ್ಕೂ ಬತ್ತಿಯನ್ನು ಹಾಕ್ತಾಯಿದ್ವಿ. ಇನ್ನೇನು 2 ಕ್ಯಾಂಡಲ್ ತೊಗೊಂಡಿದ್ರಲ್ವ ನಾವು, 2 ಕ್ಯಾಂಡಲ್ಗೆ ಇಷ್ಟು ದೀಪವನ್ನು ಆಗಿದೆ. ಎಷ್ಟು ದೀಪ ಆಗಿದೆ ಅಂತ ನೋಡ್ಬೋದು. 17 ದೀಪ ಆಗಿದೆ. 2 ಕ್ಯಾಂಡಲ್ಗೆ 17 ದೀಪವಾಗಿ ಆಗಿದೆ. ಈಗ ನಾವು 2 ಕ್ಯಾಂಡಲ್ ಹಾಕ್ಕೊಂಡು ಎಷ್ಟೆಷ್ಟು ದೀಪ ಅಂತ ಹೇಳ್ಬಿಟ್ಟು ನೋಡಿಕೊಂಡು ಹಾಕ್ತಾ ಇರೋಂಥದ್ದು. ನಾವು ಎಷ್ಟು ಕಲರ್ಸ್ ಕೂಡ ಮಾಡ್ತೀವಿ ಅಂತ ಹೇಳ್ಬಿಟ್ಟು ತೋರಿಸ್ತೀವಿ. 2 ಕಲರ್ ಅಂತೇಳ್ಬಿಟ್ಟು ಪಿಂಕು, ಆರೆಂಜು ಮತ್ತು ಗ್ರೀನ್ 3 ಕಲರನ್ನಾಗಿ ಮಾಡ್ಕೊಂಡಿರೋಂಥದ್ದು. ಇಷ್ಟು ದೀಪಗಳನ್ನ ಸಪ್ರೇಟಾಗಿ ಮಾಡ್ಕೊಂಡಿದ್ದೀವಿ. ಈಗ ಪಿಂಕ್ ದೀಪ ಎಲ್ಲ ರೆಡಿ ಆಯಿತು. ಅದಕ್ಕೆ ಎಲ್ಲ ಸೈಡ್ಗೆ ಇಟ್ಟು ಮತ್ತು ಬೇರೆ ದೀಪವನ್ನು ಮಾಡ್ಕೊಬೇಕಲ್ವ, ಅದಕ್ಕೋಸ್ಕರ ಎಲ್ಲ ಸಪ್ರೇಟಾಗಿ ಸೈಡ್ ಮಾಡಾಯಿತು. ಇನ್ನೇನು ಆಲ್ಮೋಸ್ಟ್ ಮುಗಿದು ಬಂದಿದೆ. ನಾನು ಶಾರ್ಟ್ ವಿಡಿಯೋಕ್ಕಾಗಿ, ಯಾಕೆಂದರೆ ಲೆಂತಿ ವಿಡಿಯೋ ಆಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಶಾರ್ಟ್ ವಿಡಿಯೋನೇ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇರೋವಂಥದ್ದು. ಲಾಸ್ಟ್ ಇಯರ್ ಕೂಡ ತೋರಿಸಿದ್ವಿ. ಲಾಸ್ಟ್ ಡೇ ಬಂದು ಕೊಬ್ಬರಿ ಎಣ್ಣೆಯಲ್ಲಿ ಯಾವ ಥರ ಮಾಡೋದು ಅಂತ ತೋರಿಸಿದ್ವಿ. ಈ ಸಲ ಬಂದು ದೀಪದ ಎಣ್ಣೆಯಿಂದ ಮಾಡ್ತಾ ಇರೋವಂಥದ್ದು.
ತುಂಬ ಚೆನ್ನಾಗಿ ಬಂದಿತ್ತು. ಎಲ್ಲ ಕ್ಯಾಂಡಲ್ಸು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ದೀಪಗಳಂತ ಹೇಳ್ಬಿಟ್ಟು, ಯಾಕಂದರೆ ವೇಸ್ಟ್ ಕೂಡ ಆಗೋದಿಲ್ಲ, ಅದರಲ್ಲೇ ದೀಪ ಎಲ್ಲ ಉರಿಯುತ್ತೆ ಅಂತ ಹೇಳ್ಬೋದು. ಸಖತ್ತಾಗಿತ್ತು ನೋಡೋದಕ್ಕೆ. ದೀಪಗಳನ್ನ ನೋಡಿ ಯಾರಿಗೆಲ್ಲ ಇಷ್ಟ ಆಯಿತು ಖಂಡಿತ ಕಮೆಂಟ್ ಮಾಡಿ ತಿಳಿಸಿ. ನಾವು ಬಂದು ದೀಪಾವಳಿ ಹಬ್ಬಕ್ಕೆ ಮಾಡಿರೋಂಥ ದೀಪಗಳಿದು. ನನ್ನ ವಿಡಿಯೋ ತುಂಬ ಲೇಟ್ ಆಯಿತು, ಯಾಕೆ ಅಂತಂದರೆ ನನ್ನ ವೀಡಿಯೋಸ್ ಎಲ್ಲ ಸ್ವಲ್ಪ ಲೇಟಾಗಿ ಬರ್ತಾ ಇರುತ್ತೆ, ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಈ ಇಯರ್ ನಮ್ಮ ಮನೆಯಲ್ಲಿ ನಾವು ಹಬ್ಬ ಮಾಡಿರಲಿಲ್ಲ, ಆ ಕಾರಣಕ್ಕೆ ಅಮ್ಮ ಮನೆಗೆ ಬಂದಿದ್ದೆ. ಲಾಸ್ಟ್ ಇಯರ್ ಬಂದು ಇಲ್ಲಿ ಮಾಡಿ ಅಲ್ಲಿಗೆ ಹೋಗಿದ್ದೆ, ಈ ವರ್ಷ ಬಂದು ಇಲ್ಲಿಗೆ ಬಂದಿದ್ದೀನಿ. ಈಗ ನೋಡಿ ಈಗ ಮಾಡೋವಂಥ ಕ್ಯಾಂಡಲ್ಸು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನಾವು ಹಬ್ಬದ ಹಿಂದಿನ ದಿವಸ ಎಲ್ಲ ಮಾಡ್ತಾ ಇರೋಂಥದ್ದು. ಅಮ್ಮ ಕಜ್ಜಾಯ ಎಲ್ಲ ಮಾಡಿದರು, ನಾನು ಅದೆಲ್ಲ ನೋಡ್ಸೋಕ್ಕಾಗಲಿಲ್ಲ, ವಿಡಿಯೋನೇ ಮಾಡಿರಲಿಲ್ಲ. ಈಗ ನೋಡಿ ಕ್ಯಾಂಡಲ್ಸ್ ಮಾಡಿದ್ವಿ ಅಷ್ಟೇ. ಆಮೇಲೆ ನೈಟನ್ನೇ ರಂಗೋಲಿ ಎಲ್ಲ ಹಾಕಿಟ್ಟಿದ್ವಿ. ನೈಟ್ ನಾನು ಹಾಕಿರೋಂಥ ರಂಗೋಲಿ ಇದು ಯಾವ ಥರ ಕಾಣ್ತಾ ಇದೆ ಅಂತೇಳ್ಬಿಟ್ಟು ಚೆನ್ನಾಗಿತ್ತು. ರಂಗೋಲಿ ಕೂಡ ಅಷ್ಟೇ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ನಿಮಗೆಲ್ಲ ಗೊತ್ತೇ ಇದೆಯಲ್ಲ, ಒಂದು ಲೈಕ್ ಮಾಡಿ, ಶೇರ್ ಕಮೆಂಟ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಾಗಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಹಾಲ್ ನೋಟಿಫಿಕೇಷನ್ ಬರುತ್ತೆ. ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಬ್ಬದ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿಗೂ ಟೇಕ್ ಕೇರ್.